ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸಾಗರ ನಗರಸಭೆಯ ತ್ಯಾಜ್ಯ ವಿಲೇವಾರಿಯ ಘಟಕದ ಅಸಮರ್ಪಕ ನಿರ್ವಹಣೆ ವಿರುದ್ಧ ತಾಲೂಕಿನ ಭೀಮನೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮದ ಗ್ರಾಮಸ್ಥರು ಬೆಳ್ಳಂಬೆಳಗ್ಗೆ ಪ್ರತಿಭಟನೆಗೆ ಮುಂದಾಗಿರುವ ಘಟನೆ ಸೋಮವಾರ ನಡೆದಿದೆ. ತಾಲೂಕಿನ ಭೀಮನೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಳ ಗ್ರಾಮದ ಸಮೀಪ ಇರುವ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಳೆದ ಒಂದು ವಾರದಿಂದ ಬೆಂಕಿ ಹಚ್ಚಿಕೊಂಡು ಸುತ್ತಲೂ ಗ್ರಾಮದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ಗ್ರಾಮದ ಜನರಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತಿದೆ. ಘಟಕದ ಹೊರಗೆ ಯಾವುದೇ ಭದ್ರತೆ ಇಲ್ಲದೆ ಜಾನುವಾರುಗಳು ಒಳಗೆ ನುಗ್ಗಿ ತ್ಯಾಜ್ಯಗಳನ್ನು ತಿಂದು ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ. ಘಟಕದ ಸುತ್ತಲೂ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ರೈತರ ಜಾನುವಾರುಗಳ ಮೇಲೆ ಆಕ್ರಮಣ ಮಾಡಿ ಜಾನುವಾರುಗಳು ಹುಚ್ಚು ಹಿಡಿದು ಸಾವನ್ನಪ್ಪಂತಾಗಿದ್ದು ಗ್ರಾಮಸ್ಥರು ಅನೇಕ ತೊಂದರೆಗಳಿಂದ ಒಳಗಾಗಿದ್ದಾರೆ ಎಂದು ಆರೋಪಿಸಿ ನಗರಸಭೆಯ ಅಧಿಕಾರಿಗಳು, ಸಾಗರ ನಗರಸಭೆ ವ್ಯಾಪ್ತಿಯ 31 ವಾರ್ಡ್ಗಳ ಸದಸ್ಯರು ಹಾಗೂ ಜಿಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪ್ರತಿಭಟನೆ ನಡೆಸುತ್ತಿರುವ ಭೀಮನೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೋರಡುಗೋಡು, ಅಕ್ಕಿಮನೆ, ಹುಲ್ಲತ್ತಿ, ಸಿರಡ್ವಾಳ, ನೇರಳಗಿ ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ. ಹಳ್ಳಿ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ನಗರಸಭೆ ಸದಸ್ಯರಿಗೆ, ಸುತ್ತಮುತ್ತಲಿನ ಹಳ್ಳಿಗಳ ವಾಯುಮಾಲಿನ್ಯ ಮಾಡುತ್ತಿರುವ ನಗರಸಭೆಗೆ, ಜಾನುವಾರು ಹಾಗೂ ಸ್ಥಳೀಯ ಇಲ್ಲಿ ನಿವಾಸಿಗಳ ಜೀವದ ಜೊತೆ ಆಟವಾಡುತ್ತಿರುವ ನಗರಸಭೆ ಆಯುಕ್ತರಿಗೆ, ಆಟವಾಡುತ್ತಿರುವ ನಗರಸಭೆಗೆ, ಹಳ್ಳಿ ಜನರ ಜೀವದ ಜೊತೆ ಆಟವಾಡುತ್ತಿರುವ ನಗರಸಭೆಗೆ, ಬೀದಿ ಶ್ವಾನಗಳ ಅಡುಗುತಾಣ ಮಾಡಿಟ್ಟ ತ್ಯಾಜ್ಯ ವಿಲೇವಾರಿ ಘಟಕದ ನಗರಸಭೆ ಅಧಿಕಾರಿಗಳಿಗೆ. ಇದು ನಮ್ದು ಭೀಮನೇರಿ ಗ್ರಾಮ ಪಂಚಾಯತಿ ಸಂಗ್ಲಾ ಗ್ರಾಮದಲ್ಲಿರುವಂತ ಒಂದು ತ್ಯಾಜ್ಯ ವಿಲೇವಾರಿ ಘಟಕ. ಇದು ಬಂದ್ಬಿಟ್ಟು ಸುಮಾರು ಒಂದು 21 ವರ್ಷ ಆಗಿದೆ. ಅದು ಆಗಿರತಕ್ಕಂತ ಉದ್ದೇಶ ಒಳ್ಳೇದು, ಆದ್ರೆ ಇಲ್ಲಿ ಆಗ್ತಕ್ಕಂತ ಪರಿಣಾಮ ಬಹಳ ಇಲ್ಲಿ ದುಷ್ಪರಿಣಾಮ ಬೀರ್ತಾ ಇದೆ. ನಮ್ಮ ಜನರ ಸುತ್ತಮುತ್ತಲ ಒಂದು 8 ಹಳ್ಳಿಗಳ ಮೇಲೆ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಈಗ ನಮ್ಮ ಗ್ರಾಮಸ್ಥರ ಒಂದು ಅಳಲು ಏನಂತಂದ್ರೆ, ಇವರು ತ್ಯಾಜ್ಯ ವಿಲೇವಾರಿ ಘಟಕವನ್ನ ಯಾವ ರೀತಿ ಇಡಬೇಕು, ವಿಲೇವಾರಿ ಘಟಕ ತ್ಯಾಜ್ಯವನ್ನ ಹೇಗೆ ವಿಲೇವಾರಿ ಮಾಡಬೇಕು, ಹಸಿ ಕಸ ಹೇಗ್ ಮಾಡ್ಬೇಕು, ಒಣ ಕಸ ಹೇಗ್ ಮಾಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಅವೈಜ್ಞಾನಿಕವಾದ ಒಂದು ವಿಲೇವಾರಿ ಘಟಕವನ್ನ ಇಲ್ಲಿ ತಯಾರು ಮಾಡಿಟ್ಟಿದ್ರೆ ನಮ್ಮ ಸಾಗರದ ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು. ಇದರ ವಿರುದ್ಧ ನಮ್ಮೆಲ್ಲರ ಒಂದು ಆಕ್ರೋಶ. ಇದನ್ನ ಈ ಕ್ಷಣದಲ್ಲೇ ನಾವು ಈಗ ಒಂದು ಮನವಿ ಕೊಡ್ತೀವಿ. ಈ ಕ್ಷಣದಲ್ಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಅಲ್ಲಿ ಇರ್ತಕ್ಕಂತ ನಗರಸಭೆ ಕೌನ್ಸಿಲರ್ಗಳು, 31 ವಾರ್ಡಿನ ಕೌನ್ಸಿಲರ್ಗಳು ಬಂದು ಇಲ್ಲಿ ಅವರು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕು. ಹಾಗಂತ ಅವರು ಸ್ವೀಕರಿಸಿದ್ರೆ ನಾವು ಇಲ್ಲಿಂದ ಹೋಗೋರಲ್ಲ, ನಾವು DC ಅವ್ರನ್ನ ಕರೆಸ್ಬೇಕಂತ ಇಲ್ಲಿ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇದರಿಂದಾಗಿ ನಮ್ಮ ಸುತ್ತಮುತ್ತಲಿನ ಜಾನುವಾರುಗಳು ಸಾಯ್ತಾ ಇದ್ದಾವೆ. ಇಲ್ಲಿಂದ ನಾಯಿಗಳು ಈ ಸುತ್ತಮುತ್ತಲಿನ ಈ ಒಂದು ಅಕ್ಕಿ ಮನೆಯ ಒಂದು ಅಜ್ಜಿಯನ್ನ ಹೋದ ವರ್ಷ ಕಡಿದು ನಾವು ಮನವಿ ಕೊಟ್ಟಿದ್ವಿ AC ಅವರಿಗೆ. ಅದು ಏನು ಗಮನ ಅವರು ತಗೊಂಡಿಲ್ಲ. ಅದಕ್ಕಾಗಿ ನಮ್ಮ ಜನಗಳು ಈ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದೇವೆ. ನಮಗಿದು ಶಾಶ್ವತ ಪರಿಹಾರ ಬೇಕು. ಯಾಕಂತಂದ್ರೆ ಇದು ಸಾಗರ ಸುತ್ತಮುತ್ತಲಿನ ಈ ಪರಿಸರ ಮಾಲಿನ್ಯ ಮಾಡ್ತಕ್ಕಂತ ಒಂದು ಉದ್ದೇಶನೂ ಇವರಲ್ಲಿದೆ. ಆಕಸ್ಮಿಕವಾಗಿ ಬೆಂಕಿ ಅಂತಾರೆ, ಉದ್ದೇಶಪೂರ್ವಕವಾಗಿ ಇಲ್ಲಿ ಹಾಕಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಮ್ಮ ಪ್ರೊಟೆಸ್ಟ್, ನಮ್ಮ ಬೇಡಿಕೆಗಳು ತುಂಬಾ ಇದಾವೆ. ನಾವು ಹೇಳ್ತೀವಿ ಯಾವ ರೀತಿ ಮಾಡ್ಬೇಕು ಹೇಗೆ ಅಂತ, ನಾವು ಅಲ್ಲಿ ರೈಟಿಂಗ್ಸ್ ಅಲ್ಲಿ ಕೊಡ್ತೀವಿ. ನಮ್ಮ ಮನವಿ ಅವ್ರು ಬರಬೇಕು. ನಗರಸಭೆ ಅಧ್ಯಕ್ಷರು, ಸದಸ್ಯರು ಹಾಗೂ ಆಯುಕ್ತರು, ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನಮ್ಮ ಇಲ್ಲಿ ಅಹವಾಲನ್ನು ಸ್ವೀಕರಿಸಬೇಕು. ಹಾಗೆ ನಮ್ಮ ಮುಂದಿನ ಬೇಡಿಕೆ ಅವರು DC ಅವರ ಇಲ್ಲಿ ಕರೆಸಬೇಕು. ಇಲ್ಲಿ ಅವರ ಒಂದು ವಸ್ತು ಸ್ಥಿತಿಯನ್ನು ಇಲ್ಲಿ ನೋಡ್ಬೇಕು. ಆವಾಗಾದ್ರೂ ಅವರಿಗೆ ಅರ್ಥವಾಗುತ್ತಾನಂತ ಇಲ್ಲಿ ನಮ್ದೊಂದು ಮನವಿ ಇದೆ. ಏನಪ್ಪಾ ಅಂದ್ರೆ ಸ್ವಚ್ಛ ಭಾರತ ಅನ್ನೋ ಅಭಿಯಾನದಡಿ ಬರೀ ಸಿಟಿ ಒಂದು ಸ್ವಚ್ಛ ಮಾಡಿದ್ರೆ ಸಾಕ ನಗರಸಭೆಯವ್ರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ. ಯಾಕಂದ್ರೆ ಹಳ್ಳಿ ಜನರು ಮನುಷ್ಯ ಅಲ್ವಾ, ಹಳ್ಳಿ ಜನರಿಗೋಸ್ಕರ ಅವ್ರಿಗೊಂದು ಜೀವನ ಇಲ್ವಾ ಅಂತ ಹೇಳಿ ನಾವು ಇಲ್ಲಿ ಕೇಳ್ತಾ ಇದೀವಿ. ಯಾಕಂದ್ರೆ ಸಂಜೆ ಏನೋ ಸೊಳ್ಳೆ ಶುರು ಆಗೋದಿರ್ಲಿ, ಬೆಳಿಗ್ಗೆಯಿಂದ ಸಂಜೆ ತಕ್ಕ ಸೊಳ್ಳೆ ಕಟ, ನೊಣ ಕಟ, ಆಹಾರದ ಮೇಲೆ ಎಲ್ಲ ಇದ್ದು ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ಜಾನುವಾರುಗಳು, ಯಾಕಂದ್ರೆ ರೈತರ ಜೀವನಾಡಿನೇ ಒಂದು ಜಾನುವಾರು, ಹೈನುಗಾರಿಕೆಯಲ್ಲೇ ಇದ್ ಮಾಡ್ತಾರೆ. ಆದ್ರೆ ಜಾನುವಾರುಗಳು ಸಾಯ್ತಾ ಇದಾವೆ ಪ್ಲಾಸ್ಟಿಕ್ ತಿನ್ನೋದ್ರಿಂದ. ಹಾಗೆ ಏನಂದ್ರೆ ಇಲ್ಲಿ ನೋಡ್ಬೋದು ನೀವೆಲ್ಲರೂ ಇದು ಮಾಡಿ, ವಿಲೇವಾರಿ ಘಟಕದ ಒಳಗೆ ಕಸ ಹಾಕೋದ್ ಬಿಟ್ಟು ರೋಡ್ ಅಕ್ಕಪಕ್ಕ ಎಲ್ಲ ಹಾಕ್ತಾ ಇದಾರೆ. ಆದ್ರೆ ಮತ್ತೆ ವಿಲೇವಾರಿ ಘಟಕದಲ್ಲಿ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸುತ್ತಮುತ್ತ 8 ಹಳ್ಳಿ ಜನರು ಕೂಡ
ಒಂದು ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ, ಹಾಗೂ ಹುಚ್ಚುನಾಯಿಗಳ ಕಡಿತಕ್ಕೆ ಹಾವಳಿಗೆ ತುತ್ತಾಗ್ತಾ ಇದ್ದಾರೆ. ಇದರಿಂದ ನಮ್ಮ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ಈ ಮೂಲಕ ನಾವು ನಗರಸಭೆಗೆ ಧಿಕ್ಕಾರವನ್ನ ಹೇಳ್ತಾ ನಾವು ಈ ಹೋರಾಟವನ್ನು ನಾವು ನಿಲ್ಲೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಹೇಳ್ತೀವಿ. ಈ ನಗರಸಭೆಯ ಘಟಕವು ಸ್ಥಾಪನೆಯಾಗಿ 21 ವರ್ಷ ಆಯ್ತು. 21 ವರ್ಷದಿಂದಲೂ ಯಾವುದೇ ಸ್ವಚ್ಛತೆ ಆಗಲಿ, ಯಾವುದೇ ಒಂದು ಅವರು ಹೇಳಿದ ಪ್ರಕಾರ ಯಾವುದೇ ಕೆಲಸವನ್ನು ಮಾಡಿಲ್ಲ. ಒಂದು ಅವರು ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಜನಗಳಿಗೆಲ್ಲ ಮೋಸ ಮಾಡಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ಮೋಸದಿಂದ ಈ ಘಟಕವನ್ನ ತಯಾರಿ ಮಾಡಿದ್ರು. ಆದ್ರೆ ಅಕ್ಕಪಕ್ಕ ಹಳ್ಳಿಗಳಿಗಿದ್ದ ಜನಗಳಿಗೆಲ್ಲ ಒಂದೊಂದು ನೌಕರಿ ಕೊಡ್ತೀವಿ, ಅಲ್ಲಿಂದ ಇಲ್ಲಿ ತ್ಯಾಜ್ಯ ಡೆಲಿವರಿ ಘಟಕದಿಂದ ಗೊಬ್ಬರವನ್ನ ಮಾಡಿ ಜನಗಳಿಗೆ ಹಂಚ್ತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಒಪ್ಪಿಸಿ ಮೋಸದಿಂದ ಇವರು ಇಲ್ಲಿ ಘಟಕವನ್ನು ತಯಾರಿ ಮಾಡಿದ್ದಾರೆ. ಆದರೆ ಘಟಕವನ್ನ ಮಾಡಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಪೂಜೆನೂ ಮಾಡಲ್ಲ. ಅವರು ಹೊರಗಡೆನೇ ಪೂಜೆ ಮಾಡಿಸಿ ಮೋಸದಿಂದ ಬಂದು ಇಲ್ಲಿ ಕಟ್ಟಡವನ್ನು ಕಟ್ಟಿ, ಆದರೆ ಯಾವುದೇ ಕಟ್ಟಡವನ್ನು ಕಟ್ಟಿಲ್ಲ. ಒಂದಾಯ್ತಾ, ಅಲ್ಲಿ ಜನ ಬಿಟ್ಟು ಕೆಲಸಕ್ಕೆಲ್ಲ ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಈ ನಾಯಿಗಳ ಆವಾಸ್ಥಾನ ಆಗಿದೆ ಇಲ್ಲಿ. ಈ ಹೆಚ್ಚು ಪಕ್ಷ ಒಂದು 500 ನಾಯಿಗಳಿದಾವೆ. ಜನಗಳು ಇಲ್ಲಿ ಓಡಾಡಂಗಿಲ್ಲ. ಒಂದು ಜನ ಯಾರಾದ್ರೂ ಜಾನುವಾರು ಮನುಷ್ಯರು ಓಡಾಡಬೇಕು ಅಂದ್ರೆ ಯಾರು ಒಂದು ಜನವನ್ನ ಹಿಡ್ಕೊಂಡೇ ಬರ್ಬೇಕು ಅವ್ರು ಆಶ್ರಯ ಪಡೆಯಕ್ಕೆ. ಇದಕ್ಕೆ ನಗರಸಭೆ ಇದಕ್ಕೆ ಈ ದುರಂತಕ್ಕೆಲ್ಲ ನಗರಸಭೆಯೇ ಕಾರಣ. ಆದ್ರಿಂದ ಇದನ್ನ ಆದಷ್ಟು ಬೇಗ ಈ ಸ್ಥಳಾಂತರ ಮಾಡಿ, ಆದ್ರೆ ಈ 10 ಹಳ್ಳಿಗಳಲ್ಲಿ ಮನುಷ್ಯರು ಜೀವನ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ. ಆದ್ರೆ ಒಂದನ್ನ ಮನವರಿಕೆ ತಂದು ಕೊಡ್ತೀನಿ. ಇಲ್ಲಿ ನಗರಸಭೆಯಲ್ಲ ಜನ ಕಸ ಹಾಕಿದ ಪ್ಲಾಸ್ಟಿಕ್ಗೆ ಬೆಂಕಿಯನ್ನು ಹಚ್ಚಿ ಈಗ ಒಂದು ವಾರದ ಮುಂಚೆ ಗುರುವಾರ ಈ ನೇರ್ಲಿಯ ಊರಲ್ಲಿ ಒಂದು ಒಣಮೆ ಸುಟ್ಟೋಗಿದೆ. ಇದೇ ಕಾರಣದಿಂದಲೇ ಇವ್ರು ಬೆಂಕಿ ಹಾಕಿದಿಂದಲೇ ಸುಟ್ಟಿರೋದು. ಇಂಥ ಮುಂದೆ ಆದ್ರೆ ಮುಂದಿನ ಮನುಷ್ಯರು ಹೇಗೆ ಜೀವನ ಮಾಡ್ಬೇಕು? ಇಲ್ಲಿ ಬೆಂಕಿಯನ್ನು ಹಾಕ್ಬಾರ್ದು ಅಂತ ಇದೆ. ಆದ್ರೆ ಯಾಕೆ ಬೆಂಕಿ ಹಾಕಿ ಇವ್ರು ಸುಟ್ಟು ನಮ್ಮ ಆ ಒಣಮೆಯನ್ನು ಸುಟ್ಟಿರೋ ಅದಕ್ಕೆ ಪರಿಹಾರ ಕೊಡ್ಬೇಕು. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.